ಹಾಯ್ ಹಲೋ ಫ್ರೆಂಡ್ಸ್, ಹೆಂಗಿದ್ರಿ ಎಲ್ಲರೂ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ. ಬರ್ರಿ ಇವತ್ತು ನಾ ಮಾಡತ್ತಿರೋ ಒಂದು ರೆಸಿಪಿ ಸಿಂಪಲ್ಲಾಗಿ ಮನೆಯಾಗಿರುವಂಥ ಎಲ್ಲ ವೆಜಿಟೇಬಲ್ಸನ್ನು ಯೂಸ್ ಮಾಡಿ ಮಾಡುವಂಥ ಒಂದು ಕಲರ್ಫುಲ್ ಡಿಶ್ ಆಗಿರ್ತೈತಿ. ಇದು ಹೆಲ್ದಿನೂ ಐತಿ. ಬರ್ರಿ ಇದಕ್ಕೆ ಏನೇನು ಬೇಕಂತ ಹೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಅಂತ. ಸ್ವಲ್ಪ ಕೊಬ್ಬರಿ, ಕೊತ್ತಂಬರಿ ಮತ್ತು ಒಂದು 3 ಟೊಮ್ಯಾಟೊ, ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಒಂದು 2ರಿಂದ 3 ಬೆಳ್ಳುಳ್ಳಿ, ಇದು ಗರಂ ಮಸಾಲ. ಇದೆಲ್ಲ ಸ್ವಲ್ಪ ಹುರಿದಿಟ್ಕೋಬೇಕ್ರಿ. ಕೊಬ್ಬರಿ, ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಎಲ್ಲ ಹುರಿದಿಟ್ಕೋಬೇಕು. ನೆಕ್ಸ್ಟ್ ವೆಜಿಟೇಬಲ್ಸ್ ಏನು ಬೇಕಂದ್ರೆ ಇದು ನೀವು ಹಸಿದು ಹಾಕ್ಬೋದು, ಇಲ್ಲ ಹಸಿ ಇಲ್ಲ ಅಂದರೆ ರಾತ್ರಿ ಹೊತ್ತು ನೆನೆಸಿಟ್ಟು ಹಾಕ್ಬೋದು. ಬೀನ್ಸ್, ವಟಾಣಿ ಮತ್ತು ಗಜ್ರಿ, ಫ್ಲವರ್ ಮತ್ತು ಇದ್ರ ಕೂಡ ಒಂದು ಉಳ್ಳಾಗಡ್ಡಿ, ಒಂದು ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು ತೊಗೊಂಡು ಈ 4 ಸ್ವಲ್ಪ ಸಣ್ಣಗೆ ಹೆಚ್ಚಬೇಕ್ರಿ. ಒಗ್ಗರಣೆ ಹಾಕಬೇಕಲ್ಲ, ಸೊ ಚಲೋದು ನಂಗೆ ಫ್ರೈ ಆಗ್ತಾವೆ, ಅದಕ್ಕೆ ಸಣ್ಣಗೆ ಕಟ್ ಮಾಡಿಕೊಡ್ರಿ. ಮಾಡೋ ವಿಧಾನ ಹೆಂಗಂತ ನೋಡೋಣ ಬರ್ರಿ. ಒಂದು ಬಾಳ್ಗೆ ಇಟ್ಕೋಬೇಕು. ಬಾಳ್ಗೆ ಒಳಗೆ ಎಣ್ಣೆ ಹಾಕಿ, ಎಣ್ಣೆ ಚಲೋದು ನಂಗೆ ಆದಮೇಲೆ ಸಾಸಿವೆ, ಜೀರಿಗೆ, ಇದು ಕರಿಬೇವು, ಉಳ್ಳಾಗಡ್ಡಿ, ಮೇಲೆ ಉಳ್ಳಾಗಡ್ಡಿ ಸ್ವಲ್ಪ ಬ್ರೌನಿಶ್ ಆಗೋ ತನಕ ಫ್ರೈ ಮಾಡ್ಬೇಕು. ಆಮೇಲೆ ಇದಕ್ಕೆ ಇದು ಹಾಕ್ಬೇಕು, ಟೊಮೆಟೊ ನಾವು ಸಣ್ಣ ಹೆಂಚ್ಕೊಂಡಿದ್ವಲ್ಲ ಟೊಮೆಟೊ ಹಾಕ್ಬೇಕು. ಟೊಮೆಟೊ ಹಾಕಿ ಕಲಿಸ್ರಿ. ಸ್ವಲ್ಪ ಸ್ಮೂತ್ ಆಗಬೇಕು ಟೊಮೆಟೊ, ಅಲ್ಲಿ ತನಕ ಫ್ರೈ ಮಾಡಿ. ಇದಕ್ಕೆ ಖಾರ, ಅರಿಶಿನ ಮತ್ತು ಇದು ಸ್ವಲ್ಪ ಮಸಾಲ ಪೌಡರ್ ಹಾಕ್ಬೇಕು. ನೆಕ್ಸ್ಟ್ ಇದಕ್ಕೆ ಚಲೋದು ನಂಗೆ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿ ನಾವು ಅವಾಗ ಹುರಿದು ಇಟ್ಕೊಂಡಿದ್ವಲ್ಲ ಕೊಬ್ಬರಿ, ಟೊಮೆಟೊ, ಉಳ್ಳಾಗಡ್ಡಿದೇನು ತೋರಿಸಿದೆಲ್ಲ ಇಷ್ಟು ಪೇಸ್ಟ್ ಮಾಡ್ತೀವಿ. ಪೇಸ್ಟ್ ಮಾಡಿ ಇದ್ರೊಳಗೆ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡಿ ಚಲೋತ್ನಾಗ ಸ್ವಲ್ಪ ಕುದಿಯಾಕೆ ಬಿಡ್ಬೇಕ್ರಿ. ಇದು ನಾವು ತೊಗೊಂಡಿದ್ದು ವೆಜಿಟೇಬಲ್ಸ್ ಎಲ್ಲ ಇದ್ರೊಳಗೆ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿ ಇದನ್ನು ಲೋ ಫ್ಲೇಮ್ ಒಳಗನ ಗ್ರೇವಿ ಕುದಿಯಾಕೆ ಇಟ್ರಿ. ಲೋ ಫ್ಲೇಮ್ ಒಳಗೆ ಮಾಡಿದ್ರೆ ಗ್ರೇವಿ ಟಚ್ ಸೂಪರ್ ಬರ್ತೈತಿ, ಭಾಳ ನೋಡಕ್ಕೂ ರಿಚ್ ಅನಿಸ್ತೈತಿ. ಇದು ಅಷ್ಟು ಒಂದು ಸ್ವಲ್ಪ ಹೊತ್ತು ಬೇಯ್ದ್ಮೇಲೆ ಆರಿಸ್ಬಿಡ್ರಿ, ಭಾಳ ಹೊತ್ತು ಬೇಯಿಸ್ಬಿಡ್ರಿ. ಯಾಕಂದ್ರೆ ಇದು ಆರಿದ್ಮೇಲೆ ಗ್ರೇವಿ ಎಲ್ಲ ಇನ್ನೂ ಸ್ವಲ್ಪ ಗಟ್ಟಿಯಾಗೋ ಸಾಧ್ಯತೆ ಇರ್ತೈತಿ. ಇದೆಲ್ಲ ಆದಮೇಲೆ ನಿಮಗೆ ಎಷ್ಟು ರುಚಿಗೆ ಬೇಕಲ್ಲ ಅಷ್ಟು ಉಪ್ಪು ಹಾಕಿರಿ. ಮೇಲೆ ಕೊತ್ತಂಬರಿ ಹಾಕಿ ಆಫ್ ಮಾಡಿ ಅದ್ರ ಮೇಲೆ ಲಿಡ್ ಮುಚ್ಚಿಬಿಟ್ರಿ. ಚಲೋತ್ ನಂಗೆ ಕೊಡ್ಕೊಂಡು ಬಿಡ್ತೈತಿ. ನೋಡ್ರಿ, ನೋಡಕ್ಕೆ ಇದು ಎಷ್ಟು ಕಲರ್ಫುಲ್ ಅನ್ಸತೈತಿ. ಇದು ಭಾಳ ಟೇಸ್ಟಿನೂ ಆಗಿರ್ತೈತಿ ಮತ್ತು ಅದ್ರ ಕೂಡ ಹೆಲ್ದಿನೂ ಹೌದ್ರಿ. ಎಲ್ಲ ವೆಜಿಟೇಬಲ್ ಇರ್ತಾವಲ್ಲ, ಸೊ ಹೆಲ್ದಿನೂ ಐತಿ. ಇದನ್ನು ನೀವು ಪೂರಿ ಜೊತೆ ತಿನ್ಬೋದು, ಚಪಾತಿ ಜೋಡಿನೂ ತಿನ್ಬೋದು, ಇಲ್ಲ ಗೀ ರೈಸ್ ಜೊತೆನೂ ತಿನ್ಬೋದು. ಬಟ್ ನಮ್ದು ಬೆಳಗ್ಗೆ ರೊಟ್ಟಿನ ಆಲ್ರೆಡಿ ಡೈಲಿ ರೊಟ್ಟಿನ ತಿಂತೀವಿ. ಸೊ ನಾವು ರೊಟ್ಟಿ ಜೊತೆ ಟೇಸ್ಟ್ ನೋಡಿದ್ವಿ, ಅಡ್ಡಿಲ್ಲ ರೊಟ್ಟಿ ಜೊತೆಗೂ ಟೇಸ್ಟ್ ಅನ್ನಿಸ್ತಾ ಇದೆ. ಇದೇನಂತಾರೆ ಸಿನಿಮ್ಯಾಟಿಕ್, ಏನು ನನಗೆ ಅಷ್ಟು ಗೊತ್ತಿಲ್ಲ, ಸಿನಿಮ್ಯಾಟಿಕ್ ಸೀನ್ ಅಂತಾರಲ್ಲ ಆ ಟೈಪ್ ಮಾಡಿ ನೋಡ್ರಿ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ. ನೀವು ಇಲ್ಲಿ ತನಕ ವಿಡಿಯೋ ನೋಡಿರಿ ಅಂದ್ರೆ ನಿಮಗೆ ವಿಡಿಯೋ ಲೈಕ್ ಆಗೈತಿ ಅಂದ್ಕೊತೀನಿ. ಪ್ಲೀಸ್ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಲಾರ್ದು ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ.